ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಯಾರೆಲ್ಲ KCET ಸ್ಟೂಡೆಂಟ್ ನೋಡ್ತಿದ್ರು. ಯಾಕಂತಂದರೆ ಮುಂದೆ ಭಾಳಷ್ಟು ಹುಡುಗರು ತಪ್ಪು ಮಾಡೋದು ಇಲ್ಲಿ ಆಗಿರ್ತದೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ನಾನು ಎಲ್ಲ ವೀಡಿಯೋಕ್ಕೂ ಕೂಡ ಪ್ರತಿಯೊಂದಕ್ಕೂ ಇಂಪಾರ್ಟೆಂಟ್ ಅಂತ ಹೇಳಲ್ಲ, ಬಟ್ ಇದು ಭಾಳ ಇಂಪಾರ್ಟೆಂಟು. ಸಾಧ್ಯ ಆಯ್ತು ಅಂತಂದರೆ 1.5x ಅಥವಾ 2x ಇಟ್ಕೊಂಡಾದರೂ ಕೇಳಿ. ಇವಾಗ ವಿಷಯಕ್ಕೆ ಬರೋದಂತಂದರೆ UGCET 2024 ಸ್ಟೂಡೆಂಟ್ಸು ಈಗಾಗಲೇ ಎಲ್ಲನೂ ಕೂಡ ಏನಪ್ಪ ಅಂತಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ, ಮಾಕ್ ಅಲಾಟ್ಮೆಂಟ್ ಕೂಡ ಬರ್ತಾಯಿದೆ. ಮಾಕ್ ಅಲಾಟ್ಮೆಂಟ್ ಬಂದಾದ ನಂತರ ಕೂಡ ನೆಕ್ಸ್ಟ್ ಮತ್ತೆ ನಿಮಗೆ ಸ್ವಲ್ಪ ಚಾನ್ಸಸ್ ಕೊಡ್ತಾರೆ, ಅದೆಲ್ಲನೂ ಕೂಡ ನಡೆಯುತ್ತೆ. ಓಕೆ, ಅದಕ್ಕಿಂತ ಮುಂಚೆ ಇದು ಏನಕ್ಕೆ ತಿಳ್ಕೊಬೇಕು ವಿತ್ ನೋಟಿಫಿಕೇಶನ್ ಸಹಿತ ಅಥವಾ ಒಂದು ನಿಮಗೆ ಕೆದವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಪ್ರಕಾರ ಹೇಳೋದಂತಂದರೆ ಎಷ್ಟೋ ಹುಡುಗರು ತಪ್ಪು ಮಾಡ್ತಾರೆ. ಓಕೆ, ಏನಪ್ಪ ಕೆ ಕಡೆಯಿಂದ ಅಂಥ ದೊಡ್ಡ ಎಚ್ಚರಿಕೆ ಸಂದೇಶ ಅಂತಂದರೆ, ಈಗ ಕೆ ವೆಬ್ಸೈಟಲ್ಲಿ ಬರ್ತೀರಾ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರವೇಶ ಕ್ಲಿಕ್ ಮಾಡ್ಕೊಂಡು UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪಗೆ ಸ್ಕ್ರಾಲ್ ಮಾಡಿತ್ತು ಅಂತಂದರೆ ನಿಮಗೆ ಒಂದು ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಓಕೆ, ಮಾಹಿತಿ ಬುಲೆಟಿನ್ ಹಂಚಿಕೆ ಅಂತಂದರೆ ಈ ವರ್ಷ ನಡೆಯುವಂಥ ಕೌನ್ಸಿಲಿಂಗಲ್ಲಿ ಏನೇನೆಲ್ಲ ನಡೀತಂತ ಎಲ್ಲನೂ ಕೂಡ ಇನ್ಫಾರ್ಮೇಷನ್ ಅದರ ಕೊಟ್ಟಿರ್ತಾರೆ. ಬಟ್ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ. ಲೈಕ್ ಇಲ್ಲಿ ತೋರಿಸ್ತೀನಿ ನೋಡ್ರಿ, ವಂಚಕರ ಬಗ್ಗೆ ಎಚ್ಚರವಿರಲಿ ಅಂತಂದು. ಇದೇನಪ್ಪ ವಂಚಕರ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಫಸ್ಟ್ ಟೈಮ್ ಕೇಳ್ತಿದ್ರೆ ಸ್ವಲ್ಪ ನಿಮ್ಗೆ ಓದಿತೀನಿ, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತಿದ್ದೀನಿ. ಸರಿ, ನೋಡಿ, ಕೆಲವು ವ್ಯಕ್ತಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ನಮಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿಕೊಂಡು ಹಾಗೂ ಪ್ರಾಧಿಕಾರದಲ್ಲಿ ಅಲ್ಲಿ ಕಾರ್ಯನಿರ್ವಹಿಸುತ್ತೇನೆಂದು ಸುಳ್ಳು ಹೇಳಿ ಅಂದರೆ KA ಮೂಲಕ ವೃತ್ತಿ ಶಿಕ್ಷಣ ಕೋರ್ಸ್ಗಳಿಗೆ ನಡೆಯುವ ಸೀಟುಗಳ ಹಂಚಿಕೆಯಲ್ಲಿ ಅಕ್ರಮವಾಗಿ ನಿಮಗೆ ಸೀಟ್ ದೊರಕಿಸಿಕೊಡುವ ಆಶ್ವಾಸನೆ ನೀಡಬಹುದು. ನೋಡ್ರಿ, ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂತಂದರೆ ಇವಾಗ ಏಜೆಂಟ್ಸ್ಗಳಂತ ಬರ್ತಾರೆ ಅಂತಂದರೆ ನಿಮ್ಗೆ ಅಡ್ಮಿಷನ್ ಈ ಟೈಮ್ ಒಳಗೆ ಸಿಕ್ಕಾಪಟ್ಟೆ ಜನ ಸಿಗ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ದುಡ್ಡಿನ ಆಶ್ವಾಸನೆ. ಓಕೆ, ಅಂದರೆ ನಿಮಗೆ ಸೀಟ್ ಕೊಡಿಸ್ತೀನಿ, ಕೆದವ್ರು ನಮಗೆಲ್ಲನೂ ಕೂಡ ಪರಿಚಯ ಗೊತ್ತಾ, ಅಲ್ಲಿ ನಮ್ಗೆ ಗೊತ್ತಿರೋರು ಕೆಲಸನೂ ಕೂಡ ಮಾಡ್ತಾರೆ, ಸೊ ನಿಮಗೆ ಸೀಟ್ ಕೊಡಿಸ್ತೀನಿ ಅಂತ ಕೆಲವೊಂದಿಷ್ಟು ನಿಮಗೆ ಆಶ್ವಾಸನೆ ನೀಡ್ಬೋದು. ಆದರೆ KA ಸೀಟು ಹಂಚಿಕೆಯಲ್ಲಿ ಯಾವುದೇ ಅಕ್ರಮ ವ್ಯವಹಾರಕ್ಕೆ ಆಸ್ಪದ ನೀಡುವುದಿಲ್ಲ. ಓಕೆ, ಅಂದರೆ KA ಇಂಥವ್ಕೆ ಯಾವುದೂ ಕೂಡ ಆಸ್ಪದ ನೀಡಿರಲ್ಲ. ಓಕೆ, ಅದಾದ ತಕ್ಷಣ ಅಂಥ ಯಾರಾದರೂ ವ್ಯಕ್ತಿಗಳು ನಿಮ್ಮ ಗಮನಕ್ಕೆ ಬಂದ ಪಕ್ಷದಲ್ಲಿ ಕೂಡಲೇ ಲಿಖಿತ ರೂಪದಲ್ಲಿ, ಅಂದರೆ ಲೈಕ್ ತೋರಿಸ್ತೀನಿ, ಲಿಖಿತ ರೂಪದಲ್ಲಾಗಲಿ ಅಥವಾ ಪ್ರಾಧಿಕಾರದ ಇಮೇಲ್ ಮಾಡುವ ಮೂಲಕವಾಗಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡಿ ಅಂತಂದರೆ ಇಲ್ಲಿ ತೋರಿಸ್ತಿದ್ದೀನಿ ನೋಡ್ರಿ. ಈ KA ವೆಬ್ಸೈಟಲ್ಲಿ ಬರ್ತೀರಾ. ಓಕೆ, ನಾನು ಹೋಮ್ ಪೇಜ್ಗೆ ಹೋಗ್ತೀನಿ. ಇವಾಗ ಹೋಮ್ ಪೇಜಲ್ಲಿ ಹೋದ ತಕ್ಷಣ ನಿಮಗೆ ಕೆಳಗಡೆ ಬಂತಂದರೆ ನಿಮಗೆ ಕೆಲವೊಂದಿಷ್ಟು ಎಲ್ಲನೂ ಸಿಗ್ತಾವೆ ಅಂತಂದರೆ ಅವ್ರ ಮೊಬೈಲ್ ನಂಬರ್ ಸಿಗ್ತದೆ. ಓಕೆ, ಮೊಬೈಲ್ ನಂಬರ್ ಸಿಗ್ತದೆ. ಅದಾದ ತಕ್ಷಣ ಅದು ಇಮೇಲ್ ID ಕೂಡ ಸಿಗ್ತದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲನೂ ಕೂಡ ಸಿಗ್ತದೆ. ಅದಕ್ಕೆ ನೀವು ಕಾಲ್ ಮಾಡಿ ಹೇಳ್ಬೋದು, ಈ ರೀತಿ ನಮಗೆ ಸೀಟ್ ಕೊಡ್ತಿದ್ದಾರೆ ಅಂತಂದು ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಅಂತಂದು. ಅವ್ರಿಗೆ ಇಮೇಲ್ ಅಥವಾ ಫೋನ್ ಬೇಕಾದರೂ ಮಾಡಿರಿ, ಅವ್ರು ಮುಂದುವರೆದು ಅದು ಹೇಳ್ತಾರೆ. ಇಚ್ಛೆಗಳನ್ನು ನಮೂದಿಸುವುದಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮುಗಿದ ನಂತರ ಅಂತಂದರೆ ಆಪ್ಷನ್ ಎಂಟ್ರಿ ನೀವು ಮಾಡೋಕ್ಕಿಂತ ಕೊನೆಯ ದಿನಾಂಕದ ನಂತರ ಎಲ್ಲ ಡಿಸಿಪ್ಲಿನ್ಗಳಿಗೆ ಸಂಬಂಧಿಸಿದಂತೆ ಒಂದೇ ಬಾರಿಗೆ ಸೀಟು ಹಂಚಿಕೆ ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಸೀಟು ಹಂಚಿಕೆಯು ಸರ್ಕಾರವು ನೀಡಿರುವ ಅಥವಾ ಸರ್ಕಾರ ನೀಡಿರುವ ಸೀಟ್ ಮ್ಯಾಟ್ರಿಕ್ಸ್ ಕಟ್ಟುನಿಟ್ಟಾಗಿ ಆಧರಿಸುತ್ತದೆ. ನೋಡಿರಿ, ಇದು ಸೀಟು ಅಲಾಟ್ಮೆಂಟ್ ಆಗೋದು ಎಲ್ಲನೂ ಕೂಡ ಡಿಫ್ರೆಂಟ್ ಆಗಿರೋದು. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ನೋಡಿರಿ, ಯಾವ್ಯಾವ ಕ್ಯಾಸ್ಟವ್ರಿಗೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋಟಕ್ಕೆ ಸೀಟ್ ಇದೆ ನೋಡಿರಿ, ಅದನ್ನೆಲ್ಲನೂ ಕೂಡ ನೋಡಿಕೊಂಡೇ ಅವ್ರು ಏನು ಮಾಡ್ತಾರೆ, ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಹಾಗೆಯೇ ವಿದ್ಯಾರ್ಥಿನಿಯ ಮೆರಿಟ್ ಮತ್ತು ಆತ ಅಥವಾ ಆಕೆ ನಮೂದಿಸಿರುವ ಇಚ್ಛೆಯನ್ನು ಮಾತ್ರವೇ ಆಧರಿಸಿ ಪಾರದರ್ಶಕವಾಗಿ ಅವರಿಗೆ ಸೀಟನ್ನು ಹಂಚಿಕೆ ಮಾಡಲಾಗುವುದು. ಆದ್ದರಿಂದ ಸುಳ್ಳು ಆಶ್ವಾಸನೆಗಳನ್ನು ಕೊಡುವ ಯಾರೇ ಅಪರಿಚಿತ ವ್ಯಕ್ತಿಗಳನ್ನು ನಂಬಬೇಡಿ. ಸರ್, ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ನೀವು ಯಾರಾದರೂ ನಿಮಗೆ ಬಂದುಬಿಟ್ಟು ನಮ್ಗೆ ಇಲ್ಲಿ ಸೀಟ್ ಕೊಡಿಸ್ತೀನಿ ಇಂಥ ಕಾಲೇಜ್ ಒಳಗೆ ಅಂತಂದರೆ ನಮಗೆ KAದವ್ರಿಗೆ ಗೊತ್ತು, KA ಮೂಲಕನೇ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ಯಾರು ಕೂಡ ನಂಬೇಡ್ರಿ. ಸೊ ನಿಮಗೆ ಪದೇ ಹೇಳ್ತಿದ್ದೀನಿ, ಅಂಥವ್ರು ಏನಾದರೂ ನಿಮ್ಗೆ ಕಂಡು ಬಂತಂದರೆ ನಿಮ್ಗೆ ಇಮೇಲ್ ID, ಮೊಬೈಲ್ ನಂಬರ್ KA ವೆಬ್ಸೈಟಲ್ಲಿ ಹೋಗಿ ಕೆಳಗಡೆ ಸ್ಕ್ರಾಲ್ ಮಾಡಿ ಸಿಗ್ತದೆ. ಅವ್ರು ಫೋನ್ ಕಾಲ್ ಆದರೂ ಮಾಡಿರಿ, ಅವರು ನಿಮಗೆ ಏನಾದರೂ ರಿಪ್ಲೈ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಮುಂದುವರೆದು ಅವ್ರು ಹೇಳ್ತಾರೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗೋದು ಪ್ಯೂರ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನು ಬಿಟ್ಟಿದ್ರು ನೋಡ್ರಿ, ಅದು ಮತ್ತು ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಿದ್ರು ಅದನ್ನೆಲ್ಲನೂ ಕೂಡ ಗಮನದಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಸರಿನಾ? ಇದಿಷ್ಟು ಏನಕ್ಕೆ ಹೇಳಿದಂತಂದರೆ, ಕೆಲವೊಂದಿಷ್ಟು ಹುಡುಗರು ನನಗೆ ಸೀಟ್ ಸಿಗುತ್ತೋ ಇಲ್ಲ ಅಂತಂದು ಏನು ಮಾಡ್ತಾರೆ ಅಂತಂದರೆ KCET ಎಕ್ಸಾಮ್ ಬರೆದು ಕೂಡ, ಓಕೆ, KCET ಬರದೇ ಹೋಗಿತ್ತಂದರೆ ಪರವಾಗಿಲ್ಲ. ಓಕೆ, KCET ಎಕ್ಸಾಮೇ ಬರೋದಿಲ್ಲ ಅಂತಂದರೆ KA ಸೀಟ್ ಸಿಗಲ್ಲ, ಅದೊಂದು ನೆನ್ಪಿಟ್ಕೋಬೇಕು. ಯಾಕಂದರೆ KCET ಬರೆದ್ರೆ ಎಲ್ಲನೂ ಕೂಡ ಪ್ರೊಸೆಸ್ ಬರೋದು. KCET ಬರದೇ ಇದ್ದವ್ರು ಏನಾದರೂ ಮಾಡ್ಕೋರಿ, ಅವ್ರದ್ದು ಸೆಕೆಂಡ್ರಿ. ಓಕೆ, KCET ಬರೋದು ಕೂಡ ಕೆಲವೊಂದಿಷ್ಟು ಹುಡುಗರು ಏನಪ್ಪ ಅಂತಂದರೆ ನನಗೆ ಸೀಟ್ ಸಿಗುತ್ತೋ ಇಲ್ಲ ಅಂತಂದು, ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಯಾಕೋ ಇಲ್ಲಿವರೆಗೂ ವೇಟ್ ಮಾಡಿದ್ದಾರೆ, ಆದರೂ ಕೂಡ ಕೆಲವೊಂದಿಷ್ಟು ಹುಡುಗರು ಸೀಟ್ ಸಿಗುತ್ತೋ ಇಲ್ಲ ಅಂತಂದು ಏನು ಮಾಡ್ತಾರೆ ಅಂತಂದರೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಏನು ಮಾಡ್ತಾರೆ, ಇವಾಗಲೇ ಕೆಲವೊಂದಿಷ್ಟು ಜನ ಯಾರೋ ಹೇಳ್ಬಿಡ್ತಾರೆ, ನನಗೆ
ಇಲ್ಲಿ ಸೀಟ್ ಕೊಡ್ತೀನಿ ಅಂತಂದು. ಸೊ ಅದನ್ನೆಲ್ಲ ಬಿಟ್ಟಾಕಿ ನಿಮಗೆ ಈ ರೀತಿ ಏನಾದರೂ ಕಂಡು ಬಂದರೆ ಕೇಳಿದವ್ರಿಗೆ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಸೊ ನಾನು ನಿಮ್ಗೆ ಅದೇ ಪದೇ ಹೇಳ್ತಿದ್ದೆ, ಕೆಲವೊಂದಿಷ್ಟು ಹುಡುಗರು ಯಾರೆಲ್ಲ KCET ಬರ್ದಿಲ್ಲ ಬೇಕಾದರೆ ಅಡ್ಮಿಷನ್ ಮಾಡಿಸ್ಕೊರಿ. ಓಕೆ, KCET ಬರೆದು ಕೂಡ ಈ ರೀತಿ ಮಾಡಬೇಡ್ರಿ. ನಿಮಗೆ 3ನೇ ರೌಂಡ್ ಅಂತ ಇರುತ್ತೆ. ಓಕೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇದೆ. ಅಲ್ಲಿವರೆಗೂ ವೇಟ್ ಮಾಡಿರಿ, ಖಂಡಿತ ಸೀಟ್ ಸಿಗುತ್ತೆ. ನಿಮಗೆ ರ್ಯಾಂಕ್ ಎಷ್ಟೇ ದೂರ ಇದ್ದರೂ ಕೂಡ ಸೀಟ್ ಸಿಗುತ್ತೆ. ಆಪ್ಷನಿಟಿ ಸರಿಯಾಗಿ ಮಾಡಿಬಿಟ್ರೆ ಸಾಕು. ಓಕೆ, ಮಾಕ್ ಅಲಾಟ್ಮೆಂಟ್ ಅನ್ನೋದು ಇದೇನು ರಿಯಲ್ ಅಲ್ಲ. ಓಕೆ, ಜಸ್ಟ್ ನಿಮಗೆ ಟ್ರಯಲ್ ಥರ ಇರ್ತದೆ. ಇದು ಬಿಟ್ಟಾದ್ಮೇಲೆ ಕೂಡ ನಿಮಗೆ 3 ದಿನ ಚಾನ್ಸಸ್ ಇರುತ್ತೆ. ಓಕೆ, ಯಾರ್ಡು ಕೂಡ ಮಾಡ್ಕೋಬೋದು, ಡಿಲೀಟ್ ಕೂಡ ಮಾಡ್ಕೋಬೋದು, ಅಥವಾ ಮಾಡಿಫೈ ಕೂಡ ಮಾಡ್ಕೋಬೋದು. ಮಾಡಿಫೈ ಮೀನ್ಸ್ ಅಂತಂದರೆ ಕೆಳಗಿದ ಮೇಲಿದ್ದು ಕೆಳಗೂ ಕೂಡ ಮಾಡ್ಕೋಬೋದು. ಬಟ್ ಇದನ್ನೇ ಫೈನಲ್ ಅಂತ ಅಂದ್ಕೊಂಡು ಸೀಟ್ ಸಿಗದೆ ಹೋದಾಗ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಮಾಡ್ಕೊಳಕ್ಕೆ ಹೋಗ್ಬಿಡ್ತಾರೆ. ಸೊ ಅದನ್ನೆಲ್ಲ ಬಿಟ್ಟಾಕಿ ಕಡೆಯಿಂದ ಏನು ಮಾಡ್ತಾರೆ ಅಂತಂದರೆ ಇನ್ನೂ ಕೂಡ 2 ರೌಂಡ್ ನಡೆಸ್ತಾರೆ. ಓಕೆ, ಇನ್ನೂ ಅಂತಂದರೆ ಫಸ್ಟ್ ರೌಂಡ್ ಅಂತ ರಿಯಲ್ ಅಲಾಟ್ಮೆಂಟ್ ಅಂತ ಬರ್ತದೆ, ಸೆಕೆಂಡ್ ರೌಂಡ್ ಬರ್ತದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರ್ತದೆ. ಈ ಅಷ್ಟು ರೌಂಡ್ ಮುಗಿಯೋವರೆಗೂ ತಾಳ್ಮೆ ಇರಲಿ. ಚೆನ್ನಾಗಿರೋ ಸೀಟು ಒಂದು ಯಾವುದಾದ್ರೂ ಒಂದು ಕಾಲೇಜ್ ಸೀಟ್ ಸಿಗ್ತದೆ, ಸರಿನಾ? ಸೊ ಇದು ಮಾಡ್ತಕ್ಕಂಥ ಉದ್ದೇಶ ಯಾಕಂತಂದರೆ ನೀವು ಹತ್ರ ಹೋಯ್ತಂದರೆ ಫೀಸ್ ಕಡಿಮೆ ಇರುತ್ತೆ, ಅದು ಒಂದು ಹೇಳೋಕ್ಕೆ ಅಂತಲೇ ಬಂದಿದೆ. ಓಕೆ, ಈಗ ಫೀಸ್ ಕಡಿಮೆ ಇಟ್ಕೊಂಡು ಹೋಗ್ರಿ. ಆ್ಯಂಡ್ ಗೌರ್ಮೆಂಟ್ಗಳಿಂದ ಕೆಲವೊಂದಿಷ್ಟು ಫೆಸಿಲಿಟಿ ಬರ್ತಾವೆ, ಅಲ್ಲಿ ಎಲ್ಲರೂ ಕೂಡ ಪಡ್ಕೋಬೇಕಂತಂದರೆ KA ಮೂಲಕನೇ ತೊಗೊರಿ. ಇನ್ ಕೇಸ್ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇತ್ತು ಅಂತಂದರೆ ಓಕೆ ಯಾಕಂದರೆ ಫೀಸ್ ಜಾಸ್ತಿ ಆಗುತ್ತೆ. ನೀವು ಡೈರೆಕ್ಟ್ ಅಡ್ಮಿಷನ್ ಮಾಡಿಸಿದರೆ ಫೀಸ್ ಖಂಡಿತ ಜಾಸ್ತಿ ಆಗುತ್ತೆ. ಇದೊಂದೇ. ಓಕೆ, ಇದನ್ನ ಹೇಳೋಕ್ಕಂತ ಬಂದೆ. ಮೇ ಬಿ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂದರೆ ಒಂದು ಲೈಕ್ ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸು ಕೂಡ ಇದನ್ನ ಶೇರ್ ಮಾಡಿರಿ, ಅವರು ಕೂಡ ಗೊತ್ತಿರಲಿ. ಓಕೆ, ಭಾಳ ಮಾತಾಡಿದೆ ಅನಿಸುತ್ತೆ, ಯಾಕಂದರೆ ಅದು ವಿಷಯನೇ ಆ ರೀತಿ ಇತ್ತು. ಸಾಧ್ಯ ಆಯ್ತು ಅಂದರೆ ಹೋಗುವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡೋರಿ. ಇದೇ ರೀತಿ ಅಪ್ಡೇಟ್ಗಳು ನಮ್ಮ ಚಾನಲಲ್ಲಿ ಬರ್ತಿರ್ತಾವೆ. ಸರ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಒಂದು ಕಂಟೆಂಟ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾರೆ. ಟೇಕ್ ಕೇರ್, ಬಾಯ್.